ಹೆಲೋ ಎವ್ರಿವನ್, ಐ ಆಮ್ ಸಂತೋಷ್. ಇವತ್ತು ನಾವು ಮತ್ತೆ ಕಂಪ್ಯೂಟರ್ ಟೀಚರ್ ರಿಕ್ರೂಟ್ಮೆಂಟ್ಗೆ ಬೇಕಾಗಿರುವಂಥ ಸಿಲೆಬಸ್ಸಲ್ಲಿರೋ ಕಾನ್ಸೆಪ್ಟ್ಸನ್ನು ಸ್ಟಡಿ ಮಾಡ್ತಾ ಇದ್ವಿ. ಅದೇನು ಸಿ ಪ್ರೋಗ್ರಾಮಿಂಗ್. ಆಲ್ರೆಡಿ ಇಂಟ್ರೊಡಕ್ಷನ್ ಪಾರ್ಟನ್ನು ಲಾಸ್ಟ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡಿದ್ವಿ. ಲೆಟ್ ಅಸ್ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಟಾಪಿಕ್. ಅಲ್ಲಿ ಏನು ನಾವು ಸ್ಟಡಿ ಮಾಡ್ತೀವಿ, ಇದರಲ್ಲಿ ಫೀಚರ್ಸ್, ಅಪ್ಲಿಕೇಶನ್ಸ್, ಅಡ್ವಾಂಟೇಜಸ್, ಲಿಮಿಟೇಷನ್ಸ್ ಆಫ್ ಸಿ ಪ್ರೋಗ್ರಾಮಿಂಗ್. ಹಂಗಂದರೆ ವಾಟ್ ಆರ್ ದಿ ಫೀಚರ್ಸ್ ಆಫ್ ಸಿ ಅಂದರೆ ಸಿ ಪ್ರೋಗ್ರಾಮ್ಗೆ ಅದರದ್ದೇ ಆದ ಗುಣಲಕ್ಷಣಗಳು ಇರ್ತವೆ. ಅವು ಏನೇನಂತ ನಾವು ನೋಡೋಣ. ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಸಿ ಈಸ್ ಹೈ ಲೆವೆಲ್ ಲ್ಯಾಂಗ್ವೇಜ್. ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೇನು? ಇಲ್ಲಿ ನಾವು ಸಿಂಪಲ್ ಅಲ್ಫಾಬೆಟ್ಸ್ಗಳನ್ನು ಯೂಸ್ ಮಾಡಿ ಕೋಡಿಂಗ್ ಮಾಡ್ಬೋದು. ಅದಕ್ಕೋಸ್ಕರ ಅದಕ್ಕೇನಂತಾರೆ ಸಿಂಪಲ್ ಲ್ಯಾಂಗ್ವೇಜ್. ಯಾರು ಬೇಕಾದರೂ ಇಫ್ ಯು ನೋ ದ ಪ್ರೊಸೆಸ್ ಅಥವಾ ಪ್ರೊಸೀಜರ್ಸ್ ಅಥವಾ ಸ್ಟ್ರಕ್ಚರ್, ನೀವು ಕೂಡ ಸಿ ಪ್ರೋಗ್ರಾಮಿಂಗ್ ಕೋಡ್ ಬರೀಬಹುದು. ಅದಕ್ಕೆ ನಾವು ಸಿಂಪಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಇಟ್ ಹ್ಯಾಸ್ ವೆರಿ ಈಸಿ ಸಿಂಟ್ಯಾಕ್ಸ್. ಸಿಂಟ್ಯಾಕ್ಸ್ ಅಂದರೆ ಸ್ಟ್ರಕ್ಚರ್. ಅದಕ್ಕೆ ಸಿಂಪಲ್ ಸ್ಟ್ರಕ್ಚರ್ ಇರೋದ್ರಿಂದ ಅದನ್ನು ನಾವು ಯೂಸ್ ಮಾಡಿ ಕೋಡಿಂಗ್ ಮಾಡಬಹುದು. ಆ್ಯಂಡ್ ಇಟ್ ಈಸ್ ಪೋರ್ಟೇಬಲ್ ಆಲ್ಸೋ. ಪೋರ್ಟೇಬಲ್ ಅಂದ್ರೇನು? ಒಂದು ಪ್ರೋಗ್ರಾಮ್ ಒಂದೇ ಸಿಸ್ಟಮಲ್ಲಿ ರನ್ ಆಗುತ್ತೆ ಅಂತ ಇಲ್ಲ, ಬೇರೆ ಬೇರೆ ಸಿಸ್ಟಮಲ್ಲಿನೂ ಆ ಪ್ರೋಗ್ರಾಮನ್ನು ನೀವು ಎಕ್ಸಿಕ್ಯೂಟ್ ಮಾಡಬಹುದು. ಆ್ಯಂಡ್ ಸಿ ಈಸ್ ಸ್ಟ್ರಕ್ಚರ್ಡ್ ಆಲ್ಸೋ. ಅಂದ್ರೇನು? ಸಿಗೆ ಅದರದ್ದೇ ಆದ ಸ್ಟ್ರಕ್ಚರ್ ಇದೆ, ಅದನ್ನು ನಾವು ಫಾಲೋ ಮಾಡಿನೇ ಕೋಡಿಂಗ್ ಮಾಡಬೇಕು. ಇದರಿಂದ ಏನಾಗುತ್ತೆ, ಎಲ್ಲಿ ಎರರ್ ಇದೆ ಅನ್ನೋದನ್ನು ನೀವು ಈಸಿಲಿ ಐಡೆಂಟಿಫೈ ಮಾಡ್ಬೋದು. ದಟ್ ಈಸ್ ಕಾಲ್ಡ್ ಡಿಬಗ್ಗಿಂಗ್. ಡಿಬಗ್ಗಿಂಗ್ ಅಂದ್ರೇನು? ಎರರ್ ಐಡೆಂಟಿಫಿಕೇಶನ್. ಓಕೆ. ಆಮೇಲೆ ಸಿ ಈಸ್ ಆಲ್ಸೋ ಫಾಸ್ಟ್ ಎಕ್ಸಿಕ್ಯೂಟಿಂಗ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಯಾಕಂದರೆ ಸಿ ಈಸ್ ಕಂಪೈಲ್ಡ್ ಲ್ಯಾಂಗ್ವೇಜ್. ಇದು ಎಕ್ಸಾಮಲ್ಲಿ ಕ್ವಶನ್ ಬರೋ ಚಾನ್ಸ್ ಇದೆ. ಅಂದ್ರೇನು? ಸಿಯನ್ನು ಕಂಪೈಲ್ ಮಾಡಿ ಮಷೀನ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡ್ಬೋದು. ವಾಟ್ ಈಸ್ ಕಂಪೈಲೇಷನ್? ಕಂಪೈಲೇಷನ್ ಅಂದ್ರೇನು? ನೀವೇನು ಇಂಗ್ಲೀಷ್ ಅಲ್ಫಾಬೆಟ್ಸ್ ಯೂಸ್ ಮಾಡಿ ಸಿ ಪ್ರೋಗ್ರಾಮ್ ಕೋಡ್ ಬರೆದಿರ್ತೀರೋ ಅದನ್ನು 01ಗೆ ಕನ್ವರ್ಟ್ ಮಾಡುವಂಥ ಟ್ರಾನ್ಸ್ಲೇಟರ್. ಕಂಪೈಲೇಷನ್ ಅಂದ್ರೇನು? ಇಡೀ ಪ್ರೋಗ್ರಾಮನ್ನು ಒಮ್ಮೆ ಅದು ಏನು ಮಾಡುತ್ತೆ, 01 ಫಾರ್ಮ್ಯಾಟ್ ಅಂದರೆ ಮಷೀನ್ ಕೋಡ್ಗೆ ಕನ್ವರ್ಟ್ ಮಾಡುತ್ತೆ. ಎಲ್ಲ ಪ್ರೋಗ್ರಾಮನ್ನು ಒಮ್ಮೆ ಕನ್ವರ್ಟ್ ಮಾಡೋದ್ರಿಂದ ಎಕ್ಸಿಕ್ಯೂಷನ್ ಕೂಡ ಫಾಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆ. ಆ್ಯಂಡ್ ಸಿ ಈಸ್ ಎಫಿಸಿಯೆಂಟ್ ಆಲ್ಸೋ. ಯಾಕಂದರೆ ಸಿ ಪರ್ಫೆಕ್ಟಾಗಿ ಮೆಮರಿಯನ್ನು ಯುಟಿಲೈಸ್ ಮಾಡಿಕೊಳ್ಳುತ್ತೆ, ಮೆಮರಿ ವೇಸ್ಟೇಜ್ ಮಾಡೋದಿಲ್ಲ. ಅದಕ್ಕೇನಂತಾರೆ ಸಿ ಈಸ್ ಎಫಿಸಿಯೆಂಟ್ ಲ್ಯಾಂಗ್ವೇಜ್. ಆ್ಯಂಡ್ ಇವನ್ ಸಿ ಹ್ಯಾಸ್ ರಿಚ್ ಲೈಬ್ರರಿ. ಅಂದ್ರೇನು? ಸಿನಲ್ಲಿ ಸಾಕಷ್ಟು ಲೈಬ್ರರಿ ಫಂಕ್ಷನ್ಸ್ ಇದ್ದಾವೆ. ಅವುಗಳನ್ನು ಯೂಸ್ ಮಾಡಿಕೊಂಡು ನೀವು ನಿಮ್ಮ ಪ್ರಾಬ್ಲಮನ್ನು ಈಸಿಲಿ ಸಾಲ್ವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ಸ್ಕ್ರೀನ್ ಮೇಲೆ ಏನಾದರೂ ಪ್ರಿಂಟ್ ಮಾಡೋರಿದ್ದರೆ ಅದಕ್ಕೇನು ಸಪ್ರೇಟ್ ಕೋಡ್ ಬರೆಯೋ ಅವಶ್ಯಕತೆ ಇಲ್ಲ. ಅದಕ್ಕೆ ಏನು ಯೂಸ್ ಮಾಡ್ಬೇಕು ನೀವು? ಪ್ರಿಂಟ್ ಎಫ್ ಮೀನ್ಸ್ ಪ್ರಿಂಟ್ ಫಂಕ್ಷನ್. ಇದನ್ನು ಯೂಸ್ ಮಾಡಿಬಿಟ್ರೆ ನೀವು ಸ್ಕ್ರೀನ್ ಮೇಲೆ ಮೀನ್ಸ್ ನಿಮ್ಮ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆದಮೇಲೆ ಏನು ಪ್ರಿಂಟ್ ಆಗಬೇಕು ಅದನ್ನು ನೀವು ಪ್ರಿಂಟ್ ಎಫ್ ಯೂಸ್ ಮಾಡಿಕೊಂಡು ಪ್ರಿಂಟ್ ಮಾಡ್ಬೋದು. ಇಫ್ ಯು ಆರ್ ಗೋಯಿಂಗ್ ಟು ಫೈಂಡ್ ಸ್ಕ್ವೇರ್ ರೂಟ್ ವ್ಯಾಲ್ಯೂ ನೀವು ಕಂಡುಹಿಡಿಯೋರಿದ್ದರೆ, ಸ್ಕ್ವೇರ್ ರೂಟ್ ಅನ್ನೋ ಆಪ್ರೇಟರ್ ಸಿ ಪ್ರೋಗ್ರಾಮಲ್ಲಿ ಇಲ್ಲ ಅಂದರೂ SQRT ಫಂಕ್ಷನ್ ಯೂಸ್ ಮಾಡಿಕೊಂಡು ನೀವೇನು ಮಾಡ್ಬೋದು, ಸ್ಕ್ವೇರ್ ರೂಟನ್ನು ಕಂಡುಹಿಡಿಬೋದು. ಇದು ವೆರಿ ಇಂಪಾರ್ಟೆಂಟ್ ಫೀಚರ್ ಆಫ್ ಸಿ. ಆಮೇಲೆ ಸಿ ಆಲ್ಸೋ ಪ್ರೊವೈಡ್ಸ್ ಪಾಯಿಂಟರ್ ಸಪೋರ್ಟ್. ಅಂದರೆ ಡೈರೆಕ್ಟ್ ಮೆಮರಿ ಎಕ್ಸೆಸ್ ನೀವು ಮಾಡ್ಬೋದು. ಅಂದರೆ ಡೇಟಾ ಎಲ್ಲಿರುತ್ತೋ ಅಲ್ಲಿಂದ ನೀವು ಡೇಟಾನ ಡೈರೆಕ್ಟಾಗಿ ಎಕ್ಸೆಸ್ ಮಾಡ್ಬೋದು. ಇದು ಪಾಯಿಂಟರಿಂದ ಮಾತ್ರ ಸಾಧ್ಯ. ಅದನ್ನು ಕೂಡ ಫೀಚರ್ ಸಿನಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಅಂದರೆ ಅಗೇನ್ ಡೈನಾಮಿಕ್ ಮೆಮರಿ ಅಲೋಕೇಶನ್ ಅನ್ನೋದು ಕೂಡ ಇನ್ನೊಂದು ಫೀಚರ್. ಅಂದ್ರೇನು? ಮೆಮರಿಯನ್ನು ಅಲೋಕೇಟ್ ಮಾಡೋಕ್ಕೆ ಮತ್ತು ಮೆಮರಿಯನ್ನು ಅಲೋಕೇಟ್ ಮಾಡೋಕ್ಕೆ ಫಂಕ್ಷನ್ಸ್ ಅದಾವೆ. ಆ ಫಂಕ್ಷನ್ಗಳನ್ನು ಯೂಸ್ ಮಾಡ್ಕೋಬೋದು. ಅವ್ಯಾವ ಅಂದರೆ ಮೆಲಾಕ್, ಸಿಎಲಾಕ್, ರಿಯಲಾಕ್, ಫ್ರೀ. ಮೆಮರಿ ಅಲೋಕೇಟ್ ಮಾಡೋಕ್ಕೆ ಮೆಲಾಕ್ ಅನ್ನೋ ಫಂಕ್ಷನ್ ಯೂಸ್ ಮಾಡ್ತಾರೆ. ಮೆಮರಿ ಡಿಫ್ರೆಂಟ್ ವೇನಲ್ಲಿ ಅಲೋಕೇಟ್ ಮಾಡೋಕ್ಕೆ ಸಿಎಲಾಕ್ ಯೂಸ್ ಮಾಡ್ತಾರೆ, ಕಂಟಿನ್ಯೂಸ್ ಅಲೋಕೇಶನ್. ಮೆಲಾಕ್ ಅಂದರೆ ಮೆಮರಿ ಅಲೋಕೇಶನ್, ಸಿಎಲಾಕ್ ಅಂದರೆ ಕಂಟಿನ್ಯೂಸ್ ಅಲೋಕೇಶನ್, ರಿಯಲಾಕ್ ಅಂದರೆ ಆಲ್ರೆಡಿ ಅಲೋಕೇಟೆಡ್ ಮೆಮರಿಯನ್ನು ಚೇಂಜ್ ಮಾಡೋದು, ಫ್ರೀ ಅಂದರೆ
ಡಿಅಲೋಕೇಟಿಂಗ್ ದ ಮೆಮರಿ. ಡಿಅಲೋಕೇಶನ್ ಅಂದ್ರೇನು? ಫ್ರೀ ಮಾಡೋದು, ಡಿಲೀಟ್ ಮಾಡೋದು ಅಂತ ಅರ್ಥ. ಓಕೆ, ದೀಸ್ ಆರ್ ಆಲ್ ಫೀಚರ್ಸ್ ಆಫ್ ಸಿ. ಮತ್ತು ಇವನ್ ಸಿ ಪ್ರೊವೈಡ್ಸ್ ರಿಕರ್ಷನ್ ಫಂಕ್ಷನ್ ಫೀಚರ್. ಅಂದ್ರೇನು? ಒಂದು ಫಂಕ್ಷನ್ನು ಅದೇ ಫಂಕ್ಷನನ್ನು ಕಾಲ್ ಮಾಡ್ತಾ ಮಾಡ್ತಾ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಇರುತ್ತೆ. ಅದನ್ನು ನಾವು ನೆಕ್ಸ್ಟ್ ಡೇಸಲ್ಲಿ ಡೀಟೇಲ್ ಆಗಿ ಡೇಟಾ ಸ್ಟ್ರಕ್ಚರ್ಸಲ್ಲಿ ಸ್ಟಡಿ ಮಾಡೋಣಂತೆ. ಓಕೆ, ಆ್ಯಂಡ್ ಸಿ ಈಸ್ ಎಕ್ಸ್ಟೆನ್ಸಿಬಲ್ ಆಲ್ಸೋ. ಅಂದ್ರೇನು? ನಾವು ಸಿ ಕೋಡನ್ನು ಇನ್ಕ್ರೀಸ್ ಕೂಡ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ಫಂಕ್ಷನ್ಸ್. ನಾವೇ ನಮ್ದು ಓನ್ ಫಂಕ್ಷನ್ಸ್ ಅಂದ್ರೇನು? ಸೆಪರೇಟ್ ಕೋಡ್ ಟು ಪರ್ಫಾರ್ಮ್ ದಿ ಟಾಸ್ಕ್. ನಮಗೇನು ಕೆಲಸ ಮಾಡಬೇಕಾಗಿದೆಯೋ ಅದಕ್ಕೋಸ್ಕರ ಸಪ್ರೇಟಾಗಿ ಒಂದು ಕೋಡ್ ಅಥವಾ ಪ್ರೋಗ್ರಾಮ್ ನಾವು ಬರಿತೀವಿ. ಅಂಥವ್ರು ನಿಮ್ಗೆ ಎಷ್ಟು ಬೇಕು ಅಷ್ಟು ಫಂಕ್ಷನ್ ಕೋಡ್ಸನ್ನು ನೀವು ಬರೆದು ಇಟ್ಕೋಬೋದು. ಬೇಕಾದಾಗ ನೀವು ಯೂಸ್ ಕೂಡ ಮಾಡ್ಬೋದು. ಓಕೆ, ದೀಸ್ ಆರ್ ಆಲ್ ಫೀಚರ್ಸ್ ಆಫ್ ಸಿ. ಆಮೇಲೆ ಹಾಗಂದರೆ ವಾಟ್ ಆರ್ ದಿ ಅಪ್ಲಿಕೇಶನ್ಸ್ ಆಫ್ ಸಿ? ಅಪ್ಲಿಕೇಶನ್ಸ್ ಅಂದ್ರೇನು? ಸಿ ಯೂಸ್ ಮಾಡಿಕೊಂಡು ಏನೇನು ಡೆವಲಪ್ಮೆಂಟ್ ಮಾಡ್ಬೋದು ನೋಡ್ರಿ. ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಏನಂದರೆ, ಸಿ ಯೂಸ್ ಮಾಡಿಕೊಂಡು, ಸಿ ಪ್ರೋಗ್ರಾಮಿಂಗ್ ಕೋಡ್ ಯೂಸ್ ಮಾಡಿಕೊಂಡು ಆಪ್ರೇಟಿಂಗ್ ಸಿಸ್ಟಮನ್ನು ಡೆವಲಪ್ ಮಾಡ್ಬೋದು. ಆಲ್ರೆಡಿ ದೇ ಹ್ಯಾವ್ ಡೆವಲಪ್ಡ್ ಯುನಿಕ್ಸ್ ಆಪ್ರೇಟಿಂಗ್ ಸಿಸ್ಟಮ್. ಆಮೇಲೆ ಇದನ್ನು ಎಂಬೆಡೆಡ್ ಸಿಸ್ಟಮ್ ಅಂದ್ರೇನು? ನೀವು IoT ಸಿಸ್ಟಮ್ಸ್ ಅಂತ ಏನು ಕರಿತೀರೋ ಅಲ್ಲಿಯೂ ಸಿ ಕೋಡನ್ನು ಯೂಸ್ ಮಾಡ್ಬೋದು. ಅಂದರೆ ಯಾವುದೋ ಒಂದು ಥಿಂಗ್ ಇದೆ ಅಂತ ತಿಳ್ಕೊರಿ, ಅದಕ್ಕೆ ಒಂದು ಸೆನ್ಸಾರ್ ಅಪ್ಲೈ ಮಾಡಿ ಅದಕ್ಕೆ ಸಿ ಕೋಡಿಂಗ್ ಮಾಡಿ ಅದು ವರ್ಕ್ ಆಗೋ ಥರ ನೀವು ಮಾಡ್ಬೋದು. ದಟ್ ಈಸ್ ಕಾಲ್ಡ್ ರೋಬೋಟಿಕ್ಸ್, ಮೈಕ್ರೋ ಕಂಟ್ರೋಲರ್ಸ್. ಆಮೇಲೆ ಡಿವೈಸ್ ಡ್ರೈವರ್ಸನ್ನು ಡೆವಲಪ್ ಮಾಡೋಕ್ಕೆ ಸಿ ಪ್ರೋಗ್ರಾಮಿಂಗ್ ಯೂಸ್ ಮಾಡ್ತಾರೆ. ಹಂಗಂದರೆ ಪ್ರಿಂಟರ್ ವರ್ಕ್ ಆಗಬೇಕಂದ್ರೆ ಅದಕ್ಕೊಂದು ಸಾಫ್ಟ್ವೇರ್ ಬೇಕು. ಡ್ರೈವರ್ಸ್ ಅಂತ ನೀವೇನು ಕರಿತೀರೋ ಅವುಗಳನ್ನು ಡೆವಲಪ್ ಮಾಡೋಕ್ಕೆ ಸಿ ಯೂಸ್ ಮಾಡ್ಕೋತಾರೆ. ಇವನ್ ಕಂಪೈಲರ್ ಡಿಸೈನ್ ಮಾಡೋಕ್ಕೆ ಕೂಡ ಸಿ ಪ್ರೋಗ್ರಾಮ್ ಕೋಡನ್ನು ಯೂಸ್ ಮಾಡ್ತಾರೆ. ಇವನ್ ಡೇಟಾಬೇಸ್ ಡೆವಲಪ್ ಮಾಡೋಕ್ಕೂ ಸಿ ಪ್ರೋಗ್ರಾಮ್ ಕೋಡ್ ಯೂಸ್ ಮಾಡ್ಕೋತಾರೆ. ಕಂಪೈಲರ್ಸ್ ಇಲ್ಲಿದ ನೋಡಿ, ಟರ್ಬೋ ಸಿ, GCC, ಜೀನೋಮ್ ಕಂಪೈಲರ್ ಕಲೆಕ್ಷನ್ ಅಂತ ಕರೀತಾರೆ. ಇವನ್ನೆಲ್ಲ ಅಬ್ರಿವೇಷನ್ಸ್ ನಾನು ಮತ್ತು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆ, ಹಾಗಂದರೆ ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಸಿ? ದ ಅಡ್ವಾಂಟೇಜ್ ಏನು? ಸಿ ಈಸ್ ವೆರಿ ಫಾಸ್ಟ್ ಎಕ್ಸಿಕ್ಯೂಷನ್. ಸಿ ಈಸ್ ಪೋರ್ಟೇಬಲ್, ಅಂದರೆ ಒನ್ ಸಿ ಪ್ರೋಗ್ರಾಮ್ ಮತ್ತು ಬೇರೆ ಮಷೀನಲ್ಲಿನೂ ಕೂಡ ನೀವು ಎಕ್ಸಿಕ್ಯೂಟ್ ಮಾಡ್ಬೋದು. ಸಿ ಈಸ್ ವೆರಿ ಸಿಂಪಲ್, ಯಾಕಂದರೆ ಅಲ್ಲಿ ಇಂಗ್ಲೀಷ್ ಅಲ್ಫಾಬೆಟ್ಸ್ ಯೂಸ್ ಮಾಡಿ ನೀವು ಕೋಡಿಂಗ್ ಬರಿಬೋದು. ಅಲ್ಫಾಬೆಟ್ಸ್ ಯೂಸ್ ಮಾಡ್ಬೋದು, ಡಿಜಿಟ್ಸ್ ಯೂಸ್ ಮಾಡ್ಬೋದು, ಸ್ಪೆಷಲ್ ಸಿಂಬಾಲ್ಸ್ ಯೂಸ್ ಮಾಡ್ಬೋದು. ಆಮೇಲೆ ಸಿ ಈಸ್ ಫ್ಲೆಕ್ಸಿಬಲ್, ಅಂದರೆ ಯು ಕ್ಯಾನ್ ಇನ್ಕ್ರೀಸ್ ದ ಕೋಡ್. ನಿಮ್ಗೆ ಎಷ್ಟು ಬೇಕು ಅಷ್ಟು ಕೋಡನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಇಟ್ ಈಸ್ ಪವರ್ಫುಲ್ ಬಿಕಾಸ್ ಇದನ್ನು ಇವತ್ತಿಗೂ ಕೂಡ ಸಿ ಪ್ರೋಗ್ರಾಮನ್ನು ಯೂಸ್ ಮಾಡ್ಕೋತಾರೆ. ಇನ್ ಎಂಬೆಡೆಡ್ ಸಿಸ್ಟಮ್ಸ್, ಇನ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಲ್ಲಿಯೂ ಕೂಡ ಇಟ್ ಈಸ್ ರಿಕ್ವೈರ್ಡ್. ಆ್ಯಂಡ್ ಸಪೋರ್ಟ್ಸ್ ಮಾಡ್ಯುಲರ್ ಪ್ರೋಗ್ರಾಮಿಂಗ್. ಅಂದ್ರೇನು? ಒಂದೊಂದೇ ಸೆಪರೇಟ್ ಮಾಡ್ಯೂಲ್ಸ್ ಆಗಿ ಮೀನ್ಸ್ ಫಂಕ್ಷನ್ಸ್ಗಳಾಗಿ ನೀವು ಕೋಡನ್ನು ಬರೆದಿಡ್ರಿ, ಬೇಕಾದಾಗ ಅವುಗಳನ್ನು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಲಾರ್ಜ್ ಕಮ್ಯುನಿಟಿ ಸಪೋರ್ಟ್. ಅಂದ್ರೇನು? ನಾಟ್ ಲೈಕ್ ಸಿ ಈಸ್ ಯೂಸ್ಡ್ ಫಾರ್ ಓನ್ಲಿ ಒನ್ ಪರ್ಪಸ್. ಸಿ ಪ್ರೋಗ್ರಾಮನ್ನು ಒಂದೇ ಪರ್ಪಸ್ಗೆ ಯೂಸ್ ಮಾಡ್ಕೋಬೇಕಂತೇನಿಲ್ಲ. ವೇರೆವರ್ ಇಟ್ ಈಸ್ ರಿಕ್ವೈರ್ಡ್ ಅಲ್ಲಿ ಕೂಡ ನೀವು ಅದರದ್ದು ಕೋಡಿಂಗ್ ಮಾಡ್ಬೋದು. ಅಂದರೆ ಇಟ್ ಈಸ್ ಜನರಲ್ ಪರ್ಪಸ್ ಲ್ಯಾಂಗ್ವೇಜ್. ಅಂದ್ರೇನು? ಜನರಲಾಗಿ ಏನು ಪ್ರಾಬ್ಲಮ್ಸ್ ಇರ್ತಾವೋ ಅವುಗಳನ್ನು ಸಾಲ್ವ್ ಮಾಡೋಕ್ಕೆ ಸಿ ಪ್ರೋಗ್ರಾಮ್ಸ್ ನೀವು ಬರಿಬಹುದು. ಓಕೆ, ಹಾಗಂದರೆ ವಾಟ್ ಆರ್ ದಿ ಲಿಮಿಟೇಷನ್ಸ್ ಆಫ್ ಸಿನಲ್ಲಿ ಏನೇನು ಆಪ್ಷನ್ ಇಲ್ಲ, ಇದು ಊಪ್ಸ್ ಕಾನ್ಸೆಪ್ಟ್ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೇನು? ನೀವು ಆಬ್ಜೆಕ್ಟ್ ಓರಿಯೆಂಟೆಡ್ ಕೋಡಿಂಗ್ ಮಾಡೋಕ್ಕೆ ಬರೋದಿಲ್ಲ. ಹಾಗಂದರೆ ನೀವು ಅದಕ್ಕೆ ಏನು ಯೂಸ್ ಮಾಡಬೇಕು? C++ ಅಥವಾ ಜಾವಾ ಯೂಸ್ ಮಾಡ್ಕೋತೀರಿ. ಆಮೇಲೆ ಸಿ ಕೆನಾಟ್ ಹ್ಯಾಂಡಲ್ ರನ್ ಟೈಮ್ ಎರರ್ಸ್. ಅಂದರೆ ಕೋಡಿಂಗ್ ಮಾಡುವಾಗ ಆಟೋಮೆಟಿಕಲಿ ಸಮ್ ಎರರ್ಸ್ ಬರೋ ಚಾನ್ಸಸ್ ಇರುತ್ತಲ್ಲ, ಅಂಥವು ಎಕ್ಸೆಪ್ಷನ್ಸ್ ಏನು ಬರ್ತಾವೋ ಅವುಗಳನ್ನು ಹ್ಯಾಂಡಲ್ ಮಾಡೋಕ್ಕೆ ಇಲ್ಲಿ ಅವಕಾಶ ಇಲ್ಲ.
ಆ್ಯಂಡ್ ನೋ ಗಾರ್ಬೇಜ್ ಕಲೆಕ್ಷನ್ ಅಂದ್ರೇನು, ಆಟೋಮೆಟಿಕಲಿ ಮೆಮರಿ ಯೂಸ್ ಮಾಡಿದ್ದು ಅದು ತಾನಾಗೆ ಡಿಲೀಟ್ ಆಗೋದಿಲ್ಲ. ಪ್ರೋಗ್ರಾಮರ್ಸ್ ಏನು ಮಾಡಬೇಕು, ಅವರೇ ಮ್ಯಾನ್ಯುವಲಿ ಯೂಸ್ಡ್ ಮೆಮರಿಯನ್ನು ಡಿಲೀಟ್ ಮಾಡಬೇಕು ವಿತ್ ದ ಹೆಲ್ಪ್ ಆಫ್ ಪ್ರೋಗ್ರಾಮ್ ಕೋಡ್ ಇಟ್ ಸೆಲ್ಫ್. ಓಕೆ. ಆ್ಯಂಡ್ ನೋ ಫಂಕ್ಷನ್ ಓವರ್ಲೋಡಿಂಗ್ ಅಂದರೆ ಇಟ್ ಡಸಂಟ್ ಸಪೋರ್ಟ್ ಮಲ್ಟಿಪಲ್ ಫಂಕ್ಷನ್ಸ್ ವಿತ್ ಸೇಮ್ ನೇಮ್ ಆ್ಯಂಡ್ ಡಿಫರೆಂಟ್ ಪ್ಯಾರಾಮೀಟರ್ಸ್. ಅಂದ್ರೇನು, ಸೇಮ್ ನೇಮ್ ಫಂಕ್ಷನ್ ಯೂಸ್ ಮಾಡಿಕೊಂಡು ಡಿಫರೆಂಟ್ ಪ್ಯಾರಾಮೀಟರ್ಸ್ ಅಲೋ ಮಾಡಿ ಫಂಕ್ಷನನ್ನು ಯೂಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ನೀವು C++ಅಲ್ಲಿ ಯೂಸ್ ಮಾಡ್ಕೋಬೋದು. ಓಕೆ. ದೀಸ್ ಆರ್ ಆಲ್ ಲಿಮಿಟೇಷನ್ಸ್ ಆಫ್ ಸಿ. ನಾನು ನೋಡ್ರಿ ಓನ್ಲಿ ಫಾರ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕ್ವಿಕ್ ರಿವ್ಯೂಸ್ ಏನು ಬೇಕಾಗ್ತವೆ ನನಗೆ ಅದನ್ನಷ್ಟೇ ನಾನು ಕವರ್ ಮಾಡ್ತಾ ಇದ್ದೀನಿ. ನಾಟ್ ಇನ್ ಡೀಟೇಲ್ಡ್ ಡೆಪ್ತ್ ಆಗಿ ಸಿ ಪ್ರೋಗ್ರಾಮಿಂಗ್ ನಾನು ಹೇಳ್ತಾ ಇಲ್ಲ, ಓನ್ಲಿ ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಓಕೆ. ನಿಮಗೆ ಡೆಪ್ತ್ ನಾಲೆಜ್ ಇನ್ ಸಿ ಬೇಕಾಗಿದ್ದರೆ ಇಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಆಫ್ಟರ್ ದಿ ವಿಡಿಯೋ, ಎಂಡ್ ಆಫ್ ದಿ ವಿಡಿಯೋ ಸಿ ಪ್ರೋಗ್ರಾಮಿಂಗ್ ಅಂತ ಸೆಪರೇಟ್ ಪ್ಲೇಲಿಸ್ಟನ್ನು ಇನ್ಕ್ಲೂಡ್ ಮಾಡಿರ್ತೀನಿ. ಯು ಕ್ಯಾನ್ go and watch. Okay. If you have any doubts, you can comment, and if you are new to the channel, please subscribe and share the video. Thank you.